ಸ್ಟಾರ್ಟ್ ಮಾಡಿ ಹೀಗೆ ನೋಡ್ತಾನೆ, ಒಬ್ಬ ಹೆದರಿ ಲೋಕ ಎಲ್ಲ ನಂಗೆ. ಪುಚ್ಚೆ, ಕಪ್ಪು ಪುಚ್ಚೆ. ಇಲ್ಲಿದು ಪುಚ್ಚೆ ಭಾರಿ ಜೋರಾಯ್ತಾ. ಇಂದು ಮನುಷ್ಯರಾಗಿ ಇಲ್ಲಿದು ಪುಚ್ಚೆ ಸಹ ಭಾರಿ ಜೋರು. ಹೋಗುದಿಲ್ಲ, ಊರದು ಪುಚ್ಚೆ ಎಲ್ಲ ಶೂ ಮಾಡಿದ್ರೆ ಓಡ್ತದಲ್ಲ, ಇದು ಶೋ ಮಾಡಿ ಪೋ ಮಾಡಿ ಹೋಗುದಿಲ್ಲ. ಸ್ಟೋನ್ ನಿಲ್ತದೆ. ಎಂತ ಸಾಗ್ಲಿ ನಾನು ಅಲ್ಲಾಡುದಿಲ್ಲ ಅಂತೇಳಿ ಜೋರುಂಟು ನೋಡಿ. ಕೆಲವು ಪುಚ್ಚೆಗಳೆಲ್ಲ ಶಬ್ದಕ್ಕೆ ಗಾಡಿ ಸ್ಟಾರ್ಟ್ ಆಗಿ ಓಡಿ ಹೋಗ್ತದೆ. ಇದು ಓಡುವುಲ್ಲ, ನನ್ನನ್ನೇ ನೋಡ್ತಾ ಉಂಟು. ಒಮ್ಮೆಲೆ ಹೆದ್ರಿಕೆ ಸಹ ಆಯ್ತು ಮಾರಬ್ಬ. ನೋಡಿ ಅಂತ 1 ಇಂಚ್ ಅಲ್ಲಾಡ್ಲಿಲ್ಲ, ಅದು ಆರಾಮಲ್ಲಿ ಕೂತಿದೆ. ಈಗ ಕೇಳಿದ್ದೇನೋ, ಹೋಯ್ತು. ಒಳ್ಳೆ ಲೆಪ್ಪಡಾಗಿ ಉಂಟು. ಪ್ಯೂರ್ ವೆಜ್ ಇವತ್ತು. ಗೆಣಸು ಫ್ರೈ, ಸೋಯಾ ಚಂಕ್ಸ್ ಹಾಗೂ ದಾಲ್ ರೈಸ್. ಥರ್ಸ್ಡೇ ಇವತ್ತು ಲಾಸ್ಟ್ ಡೇ ವಾರದು. ಮತ್ತು 3 ದಿನ ರಜೆ, ಗೋಳಿ ಬಜೆ. ಹೋಗು ನೋಡ. ಇವತ್ತು ಸಂಜೆಗೆ ಸ್ಪೆಷಲ್ ಜಾಗಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಗೆ. ಎಲ್ಲಿ ಮಗ? ಮುಖ ನೋಡುವಾಗಲೇ ಗೊತ್ತಾಗಿರ್ಬೋದು ಯಾವ ಸ್ಪೆಷಲ್ ಜಾಗ ಅಂತೀವಿ. ಕಬ್ಬನ್ ಪಾರ್ಕ್. ಹಾಗಾಗಿ ಮೊನ್ನೆ ವ್ಯಾಕ್ಸಿನೇಷನ್ ಕೊಟ್ಟೆವಲ್ಲ, ಸೊ ಮೊನ್ನೆ ವ್ಯಾಕ್ಸಿನೇಷನ್ ಕೊಟ್ಟಾದ ನಂತರ 1 ತಿಂಗಳಾದ ಮೇಲೆ ಪುನಃ ಬರ್ಲಿಕ್ಕೆ ಹೇಳಿದ್ದಾರೆ. ಇವತ್ತೊಂದು ಇಂಜೆಕ್ಷನ್ ಉಂಟು ಅವಳಿಗೆ. ಇದು ಇಂಜೆಕ್ಷನ್ ಎಂತಕ್ಕಂದರೆ ಚಿಕನ್ ಪಾಕ್ಸಿಗೆ. ಸೊ ಇವತ್ತು ಆ ಇಂಜೆಕ್ಷನ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೇವೆ. ಇವತ್ತು 4 ನೀರುಳ್ಳಿ ಹಾಗೂ ಒಂದು ಫ್ಯಾಮಿಲಿ ಫೋಟೋ ತರಲಿಕ್ಕೆ ಹೇಳಿದ್ದಾರೆ. ಸೊ ತಗೊಂಡಿದ್ದಾಳೆ ಅವಳು. ಇದೇನು ಅಪ್ಪನಿಗೆ ಫೆನಲ್ ಸೀಡ್ಸ್ ಸೋಂಪು ಅಂದರೆ ಇಷ್ಟ, ಅದಕ್ಕೆ ತಗೊಂಡಿರ್ಬೇಕು. ಇರಲಿ, ಅಲ್ಲೇ ಇರಲಿ, ಮತ್ತೆ ನಾನು ತೆಗಿತೇನೆ. ಇದರಲ್ಲಿ ಮಗು, ಫ್ಯಾಮಿಲಿ ಫೋಟೋ ಹಾಗೂ ಎಲ್ಲಿ ಉಂಟು ನೀರುಳ್ಳಿ 4 ನೀರುಳ್ಳಿ ತರಲಿಕ್ಕೆ ಹೇಳಿದ್ದಾರೆ. ಇವತ್ತು ಸೂಪರ್ ಮಾರ್ಕೆಟ್ ಡೇ ಅಂತೆ ಶಾಲೆಯಲ್ಲಿ. ಮತ್ತೆಂತ ಅಂದರೆ ಇವತ್ತು ಶಾಲೆಗೆ ನೀರುಳ್ಳಿ, ಬಟಾಟೆ, ಟೊಮ್ಯಾಟೊ ಹಾಗೂ ಕ್ಯಾರೆಟ್ ತರಲಿಕ್ಕೆ ಹೇಳಿದ್ದಾರೆ. ಬಾಕಿ 3 ಐಟಮ್ ಎಲ್ಲ ಸಹ ತರುವರು. ಟೊಮ್ಯಾಟೊ ಯಾರು ಸಹ ತರಲಿಕ್ಕೆ ಅಲ್ಲ. ಯಾಕೆ ಹೇಳಿ, 7 ದಿರಮ್ 1 kg ಟೊಮ್ಯಾಟೊಗೆ. ಅಡಿಗೆಗೆ ತರುವಾಗಲೇ ನೆನೆಸ್ತೇವೆ, ಯಾಕೆ ಸುಮ್ಮನೆ ಅನ್ನೆಸರ್ಲಿ ಟೊಮ್ಯಾಟೊ ಯೂಸ್ ಮಾಡುದು. ಸೊ ಶಾಲೆಗೆ ಕಲಿಸಿದ್ರೆ ಮತ್ತೆ ಬರುವುದಿಲ್ಲ ಹಿಂದೆ. ಅದಕ್ಕೆ ಯಾರು ಟೊಮ್ಯಾಟೊ ಕೊಡ್ಲಿಕ್ಕೆ ಇಲ್ಲ, ಎಲ್ಲ ಬಟಾಟೆ, ನೀರುಳ್ಳಿ. ನಿನ್ನೆ ನಾನು ಕ್ಯಾರೆಟ್ ಕೊಡುವ ಅಂತೇಳಿ ಕ್ಯಾರೆಟ್ ಆನ್ಲೈನ್ ತರಿಸಿದ್ದು, ಅರ್ಧ kg ತರಿಸಿದ್ದು. ಅವ್ರು ಎಂತ ಮಾಡಿದ್ದಾರೆ ಗೊತ್ತುಂಟ, 3 ದೊಡ್ಡ ಕ್ಯಾರೆಟ್ ಕಲಿಸಿದ್ದಾರೆ. ನನಗೆ ಬೇಕು 4 ಚಿಕ್ಕದು ಕ್ಯಾರೆಟ್, ಅವರು 3 ದೊಡ್ಡ ಕ್ಯಾರೆಟ್ ಕಲಿಸಿದ್ದಾರೆ. ಆನ್ಲೈನ್ ಆರ್ಡರ್ ಮಾಡಿದರೆ ಇದೊಂದು ಪ್ರಾಬ್ಲಮ್. ಈಸಿ ಆಗಲಿ ಅಂತೇಳಿ ನಾವು ಆನ್ಲೈನ್ ಆರ್ಡರ್ ಮಾಡೋದು. ಇದು ಕೆಲವೊಮ್ಮೆ ಆನ್ಲೈನ್ ಆರ್ಡರ್ ಮಾಡಿ ಸಹ ಲೈಫ್ ಕಷ್ಟವೇ ನೋಡಿ. ಹೀಗೆಲ್ಲ ಆದರೆ ಅದಕ್ಕೆ ನನ್ನ ಮಮ್ಮಿ ಡ್ಯಾಡಿ ಮಾಡೋದು ಬೆಸ್ಟ್. ಅಂಗಡಿಗೆ ಹೋಗಿ ತಗೊಳ್ಳೋದು, ನಮಗೆ ಯಾವುದು ಬೇಕು ಚೂಸ್ ಮಾಡಿ ತಗೊಳ್ಬೋದು. ಈಗ ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಹೋಗೋದು. 12:30 ಆಗ್ತಾ ಬಂತು. ಎಲರ್ಜಿ ಆಗಿದೆ ಲಿಪ್ಸಲ್ಲಿ. ಎಂತ ಎಲರ್ಜಿ ಆಗಿದೆ ಗೊತ್ತಿಲ್ಲ, ನೋಡಬೇಕು. ತುಪ್ಪ ಎಲ್ಲ ಹಾಕಿದೆ ಮಮ್ಮಿ, ತುಪ್ಪ ಇಲ್ಲದ್ರೆ ಹನಿ ಹಾಕ್ಲಿಕ್ಕೆ ಹೇಳಿದ್ರು, ಹಾಕಿದೆ. ನೋಡಬೇಕು, ಕಮ್ಮಿ ಆದರೆ ಆಯಿತು. ಚಲೋ, ಏನು ಹೋಗುವ ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ. ಎಂತ ಬಿಸಿ ನೋಡಿ. ಹೊರಗೆ ಹೋಗುವಾಗಲ್ಲ ಒಮ್ಮೆಲೆ ಯಾರ ಟಾರ್ಚ್ ಹಾಕಿದಾಗೆ ಆಗ್ತದೆ. ಮೆಲ್ಲ ಮೆಲ್ಲ, ಬಾಗಿಲು ಹೋದ್ರೆ ಮಡಲಿ ಇಡಬೇಕಾಗುದು. ಚಲೋ. ಬೇಡ ಮಗ, ಡ್ಯಾಡಾಗಿ ಸಿಟ್ಟು ಬರ್ತದೆ. ಏಯ್, ಇವಳೊಂದು ಕಡೆ, ಇವಳ ಬೆಲ್ಟ್ ಒಂದು ಕಡೆ, ಇವಳ ಬ್ಯಾಗ್ ಒಂದು ಕಡೆ. ಎಂತ ಕಲಿಸಿದ್ರು ಇವತ್ತು ಶಾಲೆಯಲ್ಲಿ? ಹಲೋ ಶಾಲೆ ಫ್ಯಾಮಿಲಿಯ ಎಂತೆಲ್ಲ ತಂದಿ? ನೀರುಳ್ಳಿ ತಂದೆಯಾ ಅಲ್ಲೇ ಉಂಟಾ? ಹೌದಾ, ತುಂಬ ಕಾಸ್ಟ್ಲಿ. ನಾನು 4 ನೀರುಳ್ಳಿ ಕೊಟ್ಟಿದ್ದೆ ಅಲ್ಲ, 4 ನೀರುಳ್ಳಿ. ಅದು ತಂದೆಯಾ ಉಂಟಾ? ಅಲ್ಲೇ ಉಂಟಾ? ಹೋಯ್ತು, ನನ್ನ 4 ನೀರುಳ್ಳಿ ಹೋಯ್ತು. ಫ್ಯಾಮಿಲಿ ಫೋಟೋ ಆದರೂ ತಂದೆಯಾ? ಮತ್ತೆ ಮನೆಗೆ ಹೋಗಿ ನೋಡುವ. ರಾಶಿ ಹೊಂಬ ಕೊಟ್ಟಿದ್ದಾರೆ. ಹೊರಟಿದ್ದೇವೆ ಕಿಯಾರನ ವ್ಯಾಕ್ಸಿನೇಷನ್ಗೆ. ಚಿಕನ್ ಪಾಕ್ಸ್ ವ್ಯಾಕ್ಸಿನೇಷನ್ ಇದೆ.
ಸೊ ಮೊನ್ನೆ ಕೊಟ್ರಲ್ಲ 5 years ವ್ಯಾಕ್ಸಿನೇಷನ್, ಅದಾದ 1 ತಿಂಗಳ ನಂತರ ಇದು ಚಿಕನ್ ಪಾಕ್ಸ್ ವ್ಯಾಕ್ಸಿನೇಷನ್ ಕೊಡುದು. ಫಸ್ಟ್ ಟೈಮ್ ಅಂತೆ ಇದು, ಹೊಸತು ಇಂಟ್ರೊಡ್ಯೂಸ್ ಮಾಡಿದವರು. ಈಗ ಅವಳ ಮಲಗುವ ಟೈಮ್, ಅದಕ್ಕೆ ಬೆಡ್ಶೀಟ್ ಕಂಬಳಿ ಎಲ್ಲ ಇಟ್ಟಿದ್ದೇನೆ. ಸ್ಕೇಡ್ ಆಗ್ಲಿಕ್ಕೆ ಎಂತಸಿಲ್ಲ, ಕೊಡಿ ಕೊಡಿ ಇಂಜೆಕ್ಷನ್ ಕೊಡಿ ಅಂತ ಕೇಳಿ. ಓಕೆ, ಹೆದರ್ಲಿಕ್ಕೆಲ್ಲ. ಬೆಡ್ಶೀಟ್ ಹಾಕುವ ಅಂತ Kiara, ಒಳಗೆ ಶೂಸ್ ತೆಗಿ, ಫಸ್ಟ್ ಶೂಸ್ ತೆಗಿ. ಅಡಿಯಲ್ಲಿ ಬೇಡ, ಶೂಸ್ ಸಾಕ್ಸ್ ತೆಗಿ, ಬೇಡ ಸಾಕ್ಸ್ ತೆಗಿ, ಸಾಕ್ಸ್ ಇರ್ಲಿ. ಇನ್ನು AC ಆಫ್ ಮಾಡಬೇಡ. ಸ್ನ್ಯಾಕ್ಸ್ ಇಲ್ಲಿ ಇಡ್ತೇನೆ, ಬ್ಯಾಗ್ ಇಲ್ಲಿ ಇಡ್ತೇನೆ. ಓಕೆ, ಆಯ್ತು ಆಯ್ತು, ನಾವು ಹೊರಟೆವು. ಇನ್ ಮಲಗು, ಗುಡ್ ನೈಟ್. ಎಲ್ಲ ಉಂಟು ಉಂಟು. ಅವಳದೀಗ ಮಲಗುವ ಟೈಮ್, ಅದಕ್ಕೆ ಎಲ್ಲ ಹಿಡ್ತಿದ್ದೇನೆ ನಾನು. ಮಲಗು ಮಲಗು, ಮತ್ತೆ ಡಾಕ್ಟರ್ ನೋಡಿ ನಿದ್ದೆ ಬರದೆ ನಿಂಗೆ. ಇಂಜೆಕ್ಷನ್ಗೆ ಹೋಗುದು ನಾವು ಅಲ್ಲಿ, ಇದಕ್ಕೆ ಅಲ್ಲ, ಗಮ್ಮತ್ತಿಗೆಲ್ಲ. ಹತ್ರ ಇರುವ ಹಿಂದಿ ಮೀಡಿಯಂ ಶಾಲೆ ಬಿಟ್ಟಿದೆ ನೋಡಿ, ಮಕ್ಕಳೆಲ್ಲ ಹೊರಗಿದ್ದಾರೆ. ಮಲಗ್ತಾ ಇದ್ದಾಳೆ. ಫಸ್ಟ್ ಇಲ್ಲಿಂದ ಹಸ್ಬೆಂಡ್ ಆಫೀಸ್ಗೆ ಹೋಗಿ ಅವರನ್ನು ಪಿಕಪ್ ಮಾಡಿ ಮತ್ತೆ ಹೆಲ್ತ್ ಸೆಂಟರ್ಗೆ ಹೋಗುದು. ಹೊರಗೆ ಗಟ್ಟಿ ನಿದ್ದೆ, ಜೋರ್ ನಿದ್ದೆ. ಅಲ್ಲಿ ಮಲಗಿದ್ದಾಳೆ, ಏನು ಸೀಳಲಿಲ್ಲ. ಆಯ್ತು, ಗಂಡನ ಆಫೀಸ್ ಹತ್ರ ಬಂದೆವು. ಅಂತೂ ದಾರಿ ತಪ್ಪಿ 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 ಮುಟ್ಟಿದೆವು. 1 ತಾಸು ಬೇಕು ನಮ್ಮ ಮನೆಯಿಂದ ಇಲ್ಲಿ ಮುಟ್ಲಿಕ್ಕೆ. ದಾರಿ ತಪ್ಪಿ ತಪ್ಪಿ ಗೂಗಲ್ ಅಕ್ಕ ಒಂದು ಕಡೆ ತೋರಿಸಿ ತೋರಿಸಿ, ಅವಳೊಂದು ಹೇಳುದು, ನಾನೊಂದು ಕಡೆ ಹೋಗುದು. ನಮ್ಮದು ಹಾಗೆ, ಹೆಚ್ಚು ನಡೆಯುದಿಲ್ಲ. ಸೊ ಹೀಗೆ ಸಹ ತಪ್ಪಿ ತಪ್ಪಿ ಸ್ವಲ್ಪ ಊರೆಲ್ಲ, ಅವಳಿಗೊಂದು ಆಸೆ, ಅಕ್ಕ ಇಡೀ ಊರು ಸುತ್ತಬೇಕು ಅಂತೇಳಿ. ಅದಕ್ಕೆ ಅವಳು ನನ್ನನ್ನು ಎಲ್ಲೆಲ್ಲಿ ಸುತ್ತಿಸಿದು. ಹಾಗೆ ಸುತ್ತಿ ಸುತ್ತಿ 1 ತಾಸಾಯ್ತು. ಮುಟ್ಟುವಾಗ ಸಾಕಾಯ್ತು. ಸನ್ ಗ್ಲಾಸಸ್ ತರ್ಲಿಲ್ಲ. ಈಚೆ ಸೂರ್ಯದ ಹಿಂಸೆ, ಕಡೆಗೆ ಗೂಗಲ್ ಅಕ್ಕನ ಹಿಂಸೆ, ಎಂತೂ ಬಿದ್ದು ಬಿದ್ದು ಮುಟ್ಟಿದೆವು. ಬೆಡ್ಶೀಟ್ ಎಲ್ಲ ತಂದಕ್ಕೆ ಸಾರ್ಥಕ ಆಯ್ತು. ಜನಾಗೆ ಚೋಚ. ಅಲ್ಲಿಂದ ಹೊರಡುವಾಗಲೇ ಅವಳು ಮಲಗಿದಾಳೆ. ಮತ್ತೆ ಹೆಚ್ಚು ವಿಡಿಯೋಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ವಿನಕ್ಕ ಟ್ರೈ ಮಾಡಿದ್ರು ವಿಡಿಯೋ ಮಾಡ್ಲಿಕ್ಕೆ, ನಾನ್ ಬಿಟ್ಟು ಬಾಕಿ ಎಲ್ಲ ಸಹ ಬರ್ತಾರೆ ಅವರು. ವಿಡಿಯೋದ ಒಂದು ಅವರ ಕೈ ಇರ್ತದೆ ಹಿಂದೆ, ಇಲ್ಲದ್ರೆ ಅವರು ಮರ ಗಿಡ ಹಾಗೆ ಅವ್ರಿಗೆ ಹಾಗೆ ಇಂಟ್ರೆಸ್ಟ್, ನೇಚರ್. ಅವ್ರಿಗೆ ನನ್ನನ್ನು ತೋರಿಸ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಬರುದೇ ಇಲ್ಲ ವಿಡಿಯೋದಲ್ಲಿ. ಎಲ್ಲಿ ಗಾಡಿ ತಿರುಗುವಾಗಂತೂ ಫೋನ್ ಮಾಲಿಕೊಂಡಿರ್ತದೆ. ಇರ್ಲಿ, ಅಂತೂ ಮುಟ್ಟಿದೆವು. ಇನ್ನು 4:30ಗೆ ಏನೋ ಇವಳು ಅಪಾಯಿಂಟ್ಮೆಂಟ್. ನೋಡ್ಬೇಕು. ಪೇಷಂಟ್ ಮಲಗಿದೆ. ಬಿಸಿಲು ಬೀಳ್ತಾ ಉಂಟು ಅಲ್ಲಿ. ಸರಿ, ಅವಳಿಗೆ ಬಿಸಿಲು ಬೀಳ್ತಾ ಉಂಟು. ಸರಿ, ಬಿಸಿಲು ಬೀಳ್ತಾ ಉಂಟು ಅವಳಿಗೆ. ಸ್ವಲ್ಪ ಬೆಡ್ಶೀಟಲ್ಲಿ ಆಡುವ. ಇಲ್ಲವಾ, ಗೊತ್ತೇ ಆಗುಲ್ಲ. ಮೊನ್ನೆ ನೀನು 2 ತಗೊಂಡಿದ್ದಿ, ನೆಗಡ್ತಿದ್ದಿ ಮಗ. ಯು ಆರ್ ಲಾಫಿಂಗ್ ಅಂಡ್ ಸ್ಮೈಲಿಂಗ್ ಲಾಸ್ಟ್ ಟೈಮ್. ಟುಡೇ ಓನ್ಲಿ 1. ಇವತ್ತು 2 ಇಂಜೆಕ್ಷನ್ ಇಲ್ಲ, 1 ಇಂಜೆಕ್ಷನ್. ಓಕೆ, ಮೊನ್ನೆ 2 ಇತ್ತಲ್ಲ. ಬೇಡ, ಅದು ಕಡಲೆ ಅಲ್ಲ ಮಗ, ತಗೊಂಡು. ಬಾ 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 ಬಾ. ಹೆದರ್ಲಿಕ್ಕಿಲ್ಲ. ಗಿಮ್ಮಿ ಹೇಳ್ಬೇಕು ಇಂಜೆಕ್ಷನ್. ಕ್ಯಾರನ ಇಂಜೆಕ್ಷನ್. ಇವತ್ತು ತುಂಬ ಕೂಗಿದ್ಲು ಕ್ಯಾರ, ತುಂಬ ದುಃಖ ಬಂತ ಅವಳಿಗೆ. ಇವತ್ತು ಒಂದೇ ಇಂಜೆಕ್ಷನ್ ಇತ್ತು. ಇದು ವಾಶ್ರೂಮ್ ಆಯ್ತಾ, ಕ್ಲೀನ್ ಉಂಟು. ಇಲ್ಲಿ ಯೂಸ್ ಮಾಡಿದ ನಂತರ ಇದು ಸೆನ್ಸ್ ಆಗಿ ಆಟೋಮ್ಯಾಟಿಕ್ ಫ್ಲಶ್ ಒತ್ತಿ ಹೋಗ್ತದೆ. ನಾವು ಒತ್ತಬೇಕಂತಿಲ್ಲ. ಇಲ್ಲ, ಹೌದು ಮಗ. ತೋರಿಸು. ಆಯ್ತಾಯ್ತು, ಹೋಗುವ. ಲಿಫ್ಟ್ ನೋಡಿ ಎಷ್ಟು ದೊಡ್ಡ ಉಂಟು. ಇಲ್ಲಿ ಬ್ಯಾಡ್ಮಿಂಟನ್ ಆಡ್ಬೋದು, ಅಷ್ಟು ದೊಡ್ಡ ಉಂಟು. ಆಯ್ತಾಯ್ತು, ಹೋಗ್ತೇವೆ.
ಆಯ್ತು, ನಮ್ದು ಇಲ್ಲಿದು ಕೆಲಸ ಆಯ್ತು. ಇನ್ನು ಸೀದಾ ಮನೆಗೆ. ಮನೆಗಳು ನೋಡಿ, ವಿಲ್ಲಸ್. ಇಲ್ಲಿದು ವಿಲ್ಲಸ್. Head northeast, then turn right onto 6D Street. Turn right onto 6D Street. In 200 meters, turn right onto Al Carib Street. ಎಲ್ಲ ಕಡೆ ಒಂದೊಂದು ಎಸಿವಿ ಉಂಟು, ಎಲ್ಲ ಒಂದೊಂದು ಎಸಿವಿ. ಹಿಂದೆ ಬೀಚ್ ಅಲ್ಲವಾ, ಬೀಚಿದ ಹತ್ತಿರ ಮನೆ. Turn right onto Al Carib Street. D65 B11. ಡ್ರೈವರ್ ಇಲ್ಲ. ಈಗ ಒಂದು ಗಾಡಿ ಬರ್ತದೆ, ಚೈನೀಸ್ ಗಾಡಿ, ಕ್ಯಾಮರಾದಲ್ಲಿ ವರ್ಕ್ ಆಗುದು, ಡ್ರೈವರ್ ಇಲ್ಲ. ಆಟೋನಮಸ್ ಕಾರ್ ಅದು ಯಾವ ಗಾಡಿ ನೀವೇ ಹೇಳ್ಬೇಕು. ನೋಡಿ ನೋಡಿ, ಇದೆ ಕ್ಯಾಮರಾದಲ್ಲಿ ನೋಡಿ, ಕ್ಯಾಮರಾದಲ್ಲಿ ವರ್ಕ್ ಆಗುದು ನೋಡಿ, ಡ್ರೈವರೇ ಇಲ್ಲ. ಹಿಂದೆ ಪ್ಯಾಸೆಂಜರ್ ಇದ್ದಾರೆ, ಆದ್ರೆ ಎದುರಲ್ಲಿ ಡ್ರೈವರ್ ಇಲ್ಲ. ಫುಲ್ ಕವರ್ ಮಾಡಿದ್ದಾರೆ, ಯಾರು ಕೈ ಹಾಕಿದ್ದಾರೆ ನೋಡಿ, ಸ್ಟೇರಿಂಗ್ಗೆ ಕವರ್ಡ್, ಡ್ರೈವರ್ ಇಲ್ಲ. ಭಾರಿ ಜಾಗ್ರತೆಯಲ್ಲಿ ಕೊಂಡೋಗ್ತಾ ಉಂಟು. ಡ್ರೈವರ್ ಇಲ್ಲ, ಅದರಷ್ಟಿಗೆ ಹೋಗ್ತಾನೆ. In 300 meters at the roundabout, continue straight to stay on Al Manara Street. ಇಲ್ಲಿಯ ರೋಡ್ಸ್ ಇರಲಿ, ಬ್ರಿಡ್ಜ್ ಇರಲಿ, ಯಾವ ಕಂಬ ಸಹ ಇರಲಿ, ಒಮ್ಮೆ ಕಟ್ಟಿದ ನಂತರ ಅದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಅಂದರೆ ಅಂತ ವಾಶ್ ಮಾಡ್ತಾರೆ. ರಾತ್ರಿಗೆ ಟ್ರಾಫಿಕ್ ಇಲ್ಲದ ಟೈಮಲ್ಲಿ ಬಂದು ಇದರ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಮಾಡಿ ಒಳ್ಳೆ ಕ್ಲೀನ್ ಇಡುವಾಗೆ ನೋಡ್ತಾರೆ. ಅದರಿಂದಾಗಿ ಎಲ್ಲ ಸಹ ಹಬೀಬಿ ಕಮ್ ಟು ದುಬೈ ಅಂತೇಳಿ ಹೇಳುವುದು. ಬ್ರಿಡ್ಜಲ್ಲಿ ನೋಡಿ ಅಂತೆ ಎಲ್ಲ ಭಾಷೆಯಲ್ಲಿ ದುಬೈ ಬರ್ತಿದ್ದಾರೆ. ಆಚೆ ಹಿಂದಿಯಲ್ಲಿ ಸಹ ಇತ್ತು. ಮಲಯಾಳಿಯಾ ಆಚೆ? ಮ್ಯೂಸಿಕಲ್ ನೋಟ್ಸ್ ಅರೇಬಿಕ್ ಉಂಟು, ಬೇರೆ ಬೇರೆ ಭಾಷೆ ಸಹ ಉಂಟು. ಯಾವ ಭಾಷೆ ಗೊತ್ತಿಲ್ಲ ಮಾರೆ. ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ಸಂಜೆಯ ಟ್ರಾಫಿಕ್. ಎಲ್ಲರೂ ಸಹ ಕೆಲಸ ಮುಗಿಸಿ ಮನೆಗೆ ಹೋಗುದು. ನೋಡಿ, ಇದು ಚೈನೀಸ್ ಏನ, ಅಲ್ಲಿ ಹಿಂದಿಯಲ್ಲಿ ಸಹ ಬರ್ತಿದ್ದಾರೆ. ದುಬೈ, ವಾವ್, ಸೂಪರ್. ಮೊನ್ನೆ ತಕೊಂಡು ನಾನು ರಿವ್ಯೂ ಹೇಳ್ತಾನಂತ ಹೇಳಿದೆ ಅಲ್ಲ, ಪರಿಮಳವೇ ಇಲ್ಲ. ಆಯ್ತು, ಇದ್ರಲ್ಲಿ 30 ದಿನ ಹಾಕಿದೆ, 2 ದಿನ ಸಹ ಬರಲಿಲ್ಲ ಪರಿಮಳ. 2-3 ದಿನ ಆಯ್ತು ಅಷ್ಟೇ. ಇವತ್ತಿಗೆ 1 ವಾರ ಆಯ್ತು. 1 ವಾರ ಎಂತ ಪರಿಮಳ ಇಲ್ಲ. ಕೋವಿ ಪೋಯಿ ಕೊಟ್ಟಲ್ಲ ಮಗದು. ಟ್ರಾಫಿಕ್ ಇನ್ನೂ ಸಹ ಇಲ್ಲೇ ಇದ್ದೇವೆ ಫ್ರೆಂಡ್ಸ್. 5:30 ಆಗ್ತಾ ಬಂತು, ಇಲ್ಲೇ ಇದ್ದೇವೆ. ಶಾರ್ಜಾದು ಅಗ್ನಿಶಾಮಕರು. ನಂಗೆ ಅಗ್ನಿಶಾಮಕರು ಹೇಳಿಕ್ಕೆ ಇಷ್ಟ. ಹೋಗಿ ಬಂದಾಯ್ತು. ದೊಡ್ಡ ಬ್ಲಂಡರ್ ಆಗ್ತಿತ್ತು ಇವತ್ತು. ಎಂಥ ಬ್ಲಂಡರ್ ಅಂದರೆ, ಕಿಯಾರನ ಬುಕ್ ಇರ್ತದೆ, ವ್ಯಾಕ್ಸಿನೇಷನ್ ಬುಕ್. ನನ್ನ ಮಂಡೆಯಲ್ಲಿ ನನ್ನ ಗಂಡ ಅದನ್ನು ತಗೊಂಡು ಹೋಗಿದ್ದಾರೆ ಅಂತೇಳಿ, ಅವರ ಮಂಡೆಯಲ್ಲಿ ನಾನು ತಗೊಂಡು ಹೋಗಿದ್ದೇನೆ ಅಂತೇಳಿ. ಇಬ್ಬರು ಸಹ ಹಾಗೆ ನೆನೆಸಿ ಇಬ್ಬರು ಸಹ ಕೊಂಡು ಹೋಗಲಿಲ್ಲ. ಅದು ವ್ಯಾಕ್ಸಿನೇಷನ್ ಬುಕ್ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದರೆ ನಾವು ಅಷ್ಟು ದೂರ ಹೋಗಿ ವ್ಯಾಕ್ಸಿನೇಷನ್ ಕೊಡಲಿಲ್ಲಾದರೆ ಟೈಮ್ ಸಹ ವೇಸ್ಟ್, ಅವರು ಬೇಗ ಬಂದದ್ದು ಸಹ ವೇಸ್ಟ್, ಎಲ್ಲ ವೇಸ್ಟ್ ಆಗ್ತಿತ್ತು. ಸೊ ಜಸ್ಟ್ ಪ್ರೇಯರ್ ಮಾಡ್ತಿದ್ದೆ, ಸ್ವಾಮಿ ದೇವರೇ ಒಮ್ಮೆ ವ್ಯಾಕ್ಸಿನೇಷನ್ ಕೊಡಲಿ ಅಂತೇಳಿ. ಇಷ್ಟು ವರ್ಷ ಹಿಡಿದಿದೆ ನಾವು. ಪ್ರತಿ ಸರ್ತಿ ಹೋಗುವಾಗ ಆ ಬುಕ್ ಹಿಡಿಯೋದು. ಆ ಬುಕ್ಕಲ್ಲಿ ಎಂತ ಮಾಡ್ತಾರಂದರೆ, ಡೇಟ್ ಬರೀತಾರೆ, ಯಾವ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಅಂತ ಬರೀತಾರೆ, ಹಾಗೂ ಕೊಟ್ಟ ನಂತರ ಡಾಕ್ಟರ್ದು ಸೈನ್ ಹಾಕ್ತಾರೆ. ಸೊ ಅದರಲ್ಲಿ ಒಂದು ರೆಕಾರ್ಡ್ ಇರ್ತದೆ. ಕಿಯಾರ್ ಹುಟ್ಟಿದಂದಿನಿಂದ ನಾವು ಇಲ್ಲಿಯ ದುಬೈ ಗೌರ್ಮೆಂಟಲ್ಲೇ ನಾವು ಇಂಜೆಕ್ಷನ್ಸ್ ಕೊಡೋದು ಅವಳಿಗೆ. ಅಂದರೆ ರೆಕಾರ್ಡ್ ಇರ್ತದಲ್ಲ, ಒಂದೊಂದು ಕಡೆ ಪ್ರತಿ ಸರ್ತಿ ಬೇರೆ ಬೇರೆ ಕಡೆ ಕೊಟ್ಟರೆ ರೆಕಾರ್ಡ್ ಆಚೆ ಈಚೆ ಆಗ್ತದೆ, ಕಿರಿಕಿರಿ ಅಲ್ಲ. ಇದಾದರೆ ಒಂದೇ ಬುಕ್ಕಲ್ಲಿ ಇರ್ತದೆ ಅಂತೇಳಿ ಅವಳು ಹುಟ್ಟಿದಂದಿನಿಂದ ನಾವು ಇದರಲ್ಲೇ ಕೊಡೋದು, ದುಬೈ ಗೌರ್ಮೆಂಟಲ್ಲೇ ಕೊಡೋದು. ಸೊ ಎಂತಾಯ್ತು, ಇವತ್ತು ಬುಕ್ಕೆ ಕೊಂಡು ಹೋಗಲಿಲ್ಲ. ಮತ್ತು ಅವರು ತುಂಬ ಸ್ಟ್ರಿಕ್ಟ್ ಆಯಿತಾ, ಆಗೋದಿಲ್ಲ ಅಂದರೆ ಆಗೋದಿಲ್ಲ, ನೀವು ಪ್ಲೀಸ್ ಹೇಳಿ ಎಂತ ಸಹ ಹೇಳಿ ದಮ್ಮಯ್ಯ ಬೊಟ್ಟಿ. ಅವರು ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಅವ್ರು ರೂಲ್ಸ್ ಫಾಲೋ ಮಾಡಿದೆ. ಯಾಕಂದರೆ ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಹಾಗೆ ಅಲ್ಲ. ಪ್ರೈವೇಟ್ ಆದರೆ ಸ್ವಲ್ಪ ಮಸ್ಕ್ ಹಾಕ್ಬೋದು, ಗೌರ್ಮೆಂಟ್ದವರೆಲ್ಲ ಕೇಳೋದಿಲ್ಲ. ಅಲ್ಲೆಲ್ಲ ಲೋಕಲ್ಸ್ನವ್ರು ಇರೋದು. ನರ್ಸ್ ಎಲ್ಲ ಇಂಡಿಯನ್ಸ್ ಇದ್ದಾರೆ, ಬಟ್ ಹೆಚ್ಚಿನ ಮ್ಯಾನೇಜ್ಮೆಂಟ್ ಎಲ್ಲ ಲೋಕಲ್ ಅಂದರೆ ಇಲ್ಲಿ ಅವರು. ಇಂತು ಧೈರ್ಯ ಮಾಡಿಕೊಂಡು ಹೋದೆವು ಒಳಗೆ. ಬಂದೆವಲ್ಲ, ಅಷ್ಟು ದೂರ ಟ್ರಾಫಿಕಲ್ಲೆಲ್ಲ ನಿಂತು ಬಂದು ಇನ್ನು ಹೋಗಲಿಲ್ಲ ಆದರೆ ಹೇಗೆ, ಟ್ರೈ ಮಾಡುವ ಅಂತೇಳಿ ಹೋದೆವು. ಎಲ್ಲ ಹೋದೆವು ಒಳಗೆ.
ಮತ್ತು ಹೋದ ಕೂಡಲೇ ಅವ್ರ ಹತ್ರ ಹೇಳಿದೆವು ಹೀಗೆ ಬುಕ್ ತರಲಿಲ್ಲ ಅಂತ ಮಾಡಿದರು. ಮತ್ತು ನಾವು ದೂರದಿಂದ ಬರೋದು ಅಜ್ಮಾನಿಂದ ಬರೋದು ಅಂತ ಹೇಳಿದೆವು. ಮತ್ತು ಅವರು ಹೇಳಿದರು ಬುಕ್ ತರಬೇಕು, ನೆಕ್ಸ್ಟ್ ಟೈಮ್ ತನ್ನಿ. ವಾ ಅಂತೆಲ್ಲ ಹೇಳಿದೆವು ನಾವು. ಆಯ್ತು ಹೇಳಿದೆವು. ಮತ್ತು ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು. ಹೇಳಿದರು ಒಂದು ಸ್ಟಿಕ್ಕರ್ ಕೊಟ್ಟರು, ಆ ಸ್ಟಿಕ್ಕರನ್ನು ಬುಕ್ಕಲ್ಲಿ ನೀವು ಅಂಟಿಸಿ ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಸ್ವಾಮಿ ದೇವರೇ ಅಪ್ಪ, ಪ್ರೇಯರ್ ಮಾಡಿ 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 ಓದೋದು ಹೆದರಿಕೆ ಸಹ ಆಯ್ತು. ಯಾಕಂದರೆ ಟೈಮ್ ವೇಸ್ಟ್ ಅಲ್ಲ, ಇಷ್ಟು ದೂರ ಹೋಗಿ ಕೆಲಸ ಆಗೋದಿಲ್ಲದ್ರೆ ವೇಸ್ಟ್ ಅಲ್ಲ. ಅದಕ್ಕೆ ಬೈ ಗಾಡ್ಸ್ ಗ್ರೇಸ್ ಆಯಿತು, ಅವಳ ಇಂಜೆಕ್ಷನ್ ಆಯಿತು. ಪರ್ ಇಯರ್ ಅಂದರೆ ಒಮ್ಮೆ ನಾವು 5th ಇಯರ್ ವ್ಯಾಕ್ಸಿನೇಷನ್ ಕೊಟ್ಟೇವಲ್ಲ 2500, ಮತ್ತು ಆ ವರ್ಷದಲ್ಲಿ ಎಷ್ಟು ಸಹ ವ್ಯಾಕ್ಸಿನೇಷನ್ ಕೊಡ್ಬೋದು, ಎಕ್ಸ್ಟ್ರಾ ಹಣ ತಗೊಳ್ಳೋದಿಲ್ಲ. ಮತ್ತು ಗೌರ್ಮೆಂಟ್ ಆದ ಕಾರಣ ಒಳ್ಳೆ ಇರ್ತದೆ, ಸಿಸ್ಟಮ್ಸ್ ಎಲ್ಲ ಒಳ್ಳೆ ಇರ್ತದೆ. ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಡೌಟ್ ಮಾಡಲಿಕ್ಕೆಲ್ಲ ಎಲ್ಲ ಅದರದ್ದು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಇರ್ತದೆ ಇಲ್ಲಿಯ ಗೌರ್ಮೆಂಟ್ ಫೆಸಿಲಿಟೀಸ್. ಅಂದರೆ ಪ್ರೈವೇಟಲ್ಲಿ ಉಂಟು, ಬಟ್ ಪ್ರೈವೇಟಲ್ಲಿ 3 times ಮೋರ್ ಹಣ. ಅಂದರೆ ಇಲ್ಲಿ 2500 ಇಯರ್ಲಿ, ಅಂದರೆ ಅಲ್ಲಿ ಒಂದು ಇಂಜೆಕ್ಷನ್ಗೆ 350 ದಿರಮ್, ಅಂದರೆ 8-9 ಸಾವಿರ ಇರ್ತದೆ ಒಂದು ಇಂಜೆಕ್ಷನ್ಗೆ. ಸೊ ನಮಗೆ ಒಳ್ಳೆ ಫೆಸಿಲಿಟಿ ಸಿಗುವಾಗ ಯಾಕೆ ಅಲ್ಲ ಪ್ರೈವೇಟಿಗೆ ಹೋಗೋದು. ಸೊ ಅದರಿಂದಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಮುಗಿಸಿ ಬಂದದ್ದು. ಭಾರಿ ಒಳ್ಳೆಯ ಫೆಸಿಲಿಟಿ, ಹಾಗೂ ತುಂಬ ಸ್ಟ್ರಿಕ್ಟ್ ಸಹ ಅವರು, ತುಂಬ ಸ್ಟ್ರಿಕ್ಟ್. ಹಾಗೂ ಎಂತೆಲ್ಲ ವ್ಯಾಕ್ಸಿನೇಷನ್ ಇರಬೇಕು ಆ್ಯಸ್ ಪರ್ ರೂಲ್ಸ್, ಆ್ಯಸ್ ಪರ್ ಯು ಎ ರೂಲ್ಸ್ ಪ್ರಕಾರ ಸಿಗ್ತದೆ. ಇಲ್ಲದ್ರೆ ಪ್ರೈವೇಟಲ್ಲೆಲ್ಲ ಚಿಕನ್ ಪಾಕ್ಸ್ದು ಕೊಡ್ತಿರ್ಲಿಲ್ಲ, ಖಾಲಿ 5 years ವ್ಯಾಕ್ಸಿನೇಷನ್ ಕೊಡ್ತಿದ್ರು. ಸೊ ಇಲ್ಲಿ ಗೌರ್ಮೆಂಟ್ ಆದ ಕಾರಣ ಅವರು ಕರೆಕ್ಟ್ ಹೇಳಿದರು, 5th ಇಯರ್ ವ್ಯಾಕ್ಸಿನೇಷನ್ ಆದ ಮೇಲೆ 1 ತಿಂಗಳಾದ ಮೇಲೆ ಬನ್ನಿ, ನಾವು ಚಿಕನ್ ಪಾಕ್ಸ್ ವ್ಯಾಕ್ಸಿನೇಷನ್ ಕೊಡ್ತೇವೆ ಅಂತೇಳಿ. ಸೊ ಆಯಿತು ಚಿಕನ್ ಪಾಕ್ಸ್ ವ್ಯಾಕ್ಸಿನೇಷನ್. ಇನ್ನು ನೆಕ್ಸ್ಟ್ ಇಂಜೆಕ್ಷನ್ ಅವಳಿಗೆ 13 to 14 years ಅದರ ನಡುವಲ್ಲಿ ಶಾಲೆಯಲ್ಲೇ ಕೊಡ್ತಾರಂತ ಹೇಳಿದರು. ಸೊ ಇನ್ನು ಸಹ 7-8 ವರ್ಷ ಉಂಟು ಆ ಟೈಮಲ್ಲಿ. ಅಷ್ಟೊರೆಗೆ ಮಗಳು ದೊಡ್ಡವಳಾಗ್ತಾಳೆ, 13 or 14 years ಅಂತೇಳಿ ಹೇಳಿದರು. ಸೊ ನೋಡು ಆ ಟೈಮಲ್ಲಿ ಅಲ್ಲ. ಈಗ ಸದ್ಯಕ್ಕೆ ಅವಳಿಗೆ ಸ್ವಲ್ಪ ಪೇನ್ ಉಂಟು, ಜ್ವರ ಬಂದರೆ ಎಡಾಲ್ ಕೊಡಿ ಅಂತ ಹೇಳಿದರು. ಈಗ ಜ್ವರ ಇಲ್ಲ ಅವಳಿಗೆ ಬೈ ಗಾಡ್ಸ್ ಗ್ರೇಸ್. ಸೊ ಈಗ ಸರಿ ಇದ್ದಾಳೆ. ನೋವುಂಟಾ ಇವತ್ತು ಒಂದೇ ಇಂಜೆಕ್ಷನ್ ಕೊಟ್ಟದ್ದು ಇಲ್ಲಿ. ಆಯ್ತು ಖಾಲಿ ದೂರದಿಂದ ತೋರಿಸ್ತೇನೆ. ಇಲ್ಲಿ ಇನ್ನು ತೆಗಿಬೋದೇ ನಮಗ. ಆಯಿತು, ಅದರ ವ್ಯಾಲಿಡಿಟಿ ಆಯಿತು, ಇಷ್ಟೊತ್ತಿತ್ತಲ್ಲ ಸಾಕು. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಲಾಸ್ಟ್ ಟೈಮ್ ವಿಶ್ ಮಾಡಿದ್ದೆ ಶನ್ವಿತಾ ಗೌಡಗೆ, ಆದರೆ ಈ ಸರ್ತಿ ಕಿಯಾರ ಜೊತೆ ವಿಶ್ ಮಾಡ್ತಾನೆ ಆಯ್ತಾ. ಮತ್ತೆ ಆರಾಧ್ಯನ ಬರ್ಡೇ 16th. ಹ್ಯಾಪಿ ಬರ್ಡೇ ಆರಾಧ್ಯ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಶಾವಿ ಕಾರ್ಲೋನ ಬರ್ಡೇ 11th ಆಲ್ರೆಡಿ ಆಯಿತು. ಹ್ಯಾಪಿ ಬರ್ಡೇ ಶಾವಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಸುನೀತಾ ಅಶೋಕ್ ID ರವರಿಂದ ಮೆಸೇಜ್ ಬಂದಿದೆ, ಅವರ ಮೊಮ್ಮಗನ ಬರ್ಡೇ 18th. ಹ್ಯಾಪಿ ಬರ್ಡೇ ಬಾಬು, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಕಿಯಾರಾ ನಿಮ್ಮೆಲ್ಲರಿಗೆ ಸಹ ವಿಶ್ ಮಾಡ್ತಾಳೆ. ಈಗ ಎಲ್ಲರಿಗೆ ಸಹ ಕಿಯಾರಾ ಒಟ್ಟಿಗೆ ವಿಶ್ ಮಾಡ್ತಾಳೆ ಆಯ್ತಾ. ಹಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗ್ ಅನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟಾಗಿ ಟೇಕ್ ಕೇರ್. ಬೈ ಬೈ. Here we meet once again.